ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಇಂಡಿಕೇಟರು, ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತಹ ಇಂಡಿಕೇಟರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ಒಂದು ಹೊಸ ಇಂಡಿಕೇಟರ್ ಅಲ್ಲ. ನನ್ನ ಚಾನಲ್ ಅಲ್ಲಿ ನೀವು ಎಷ್ಟೋ ಸಲ ನೋಡಿದ್ದೀರಾ. ಆದ್ರೂ ಇದು ನಮಗೆ ಸ್ವಿಂಗ್ ಟ್ರೇಡಿಂಗ್ ಪರ್ಪಸ್ಸು ತುಂಬಾ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಾವು ಸ್ಟಾಕ್ಸ್ ನ ಗ್ರೂಪ್ ಮಾಡ್ಕೊಳ್ಳೋದಕ್ಕೆ, ಸಗ್ರಿಗೇಷನ್ ಮಾಡ್ಕೊಳ್ಳೋದಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರು. ಯಾಕೆ ಅಂತಂದ್ರೆ ಇದ್ರ ಕೆಳಗಡೆ ಏನಾದ್ರು ಸ್ಟಾಕ್ಸ್ ಇತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಬೈಯಿಂಗ್ ಪರ್ಪಸ್ ನಾವು ಸ್ವಿಂಗ್ ಟ್ರೇಡಿಂಗ್ಗೆ ಈ ಸ್ಟಾಕ್ಸ್ ನ ಚೂಸ್ ಮಾಡೋದೇ ಇಲ್ಲ. ಸೊ ಯಾವ್ದದು ಇಂಡಿಕೇಟರು ಪ್ಲಸ್ ನಮಗೆ ಈ ವೀಕ್ ಅಲ್ಲಿ ಯಾವ್ಯಾವ ಸ್ಟಾಕ್ಸ್ ಸ್ಕ್ಯಾನರ್ ಅಲ್ಲಿ ನಮಗೆ ಸ್ವಿಂಗ್ ಟ್ರೇಡಿಂಗ್ ಪರ್ಪಸ್ ಅಂತ ನಾವು ಚೂಸ್ ಮಾಡ್ಕೊಂಡಿದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದ್ರೂ ಈ ಬೇಸಿಸ್ ಅಲ್ಲಿ ಇದರದ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಕಲಿಬೇಕು ಅಂತ ಇದ್ರೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ ನ ಪಡ್ಕೋಬಹುದು. ನೋಡಿ, ಮೊದಲನೇದಾಗಿ ನಾನು TCS ನ ಚಾರ್ಟ್ ಓಪನ್ ಮಾಡಿದ್ದೀನಿ. ನೋಡಿ, TCS ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರಂಗೆ ಇದು ಡೌನ್ ಟ್ರೆಂಡ್ ಅಲ್ಲಿ ಇದೆ. ಆದ್ರೆ ಡೌನ್ ಟ್ರೆಂಡ್ ಅಪ್ ಟ್ರೆಂಡ್ ಅಂತ ನಾವು ಹೆಂಗ್ ಹೇಳ್ತೀವಿ? ನೋಡಿ, ಸಿಂಪಲ್ ಆಗಿ ಯಾವ ಇಂಡಿಕೇಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇದು ಬೋಲಿಂಜರ್ ಬ್ಯಾಂಡ್ ಇಂಡಿಕೇಟರ್. ಬೋಲಿಂಜರ್ ಬ್ಯಾಂಡ್ ಅಲ್ಲಿ ಮಧ್ಯ ಏನು ನಮಗೆ ಲೈನ್ ಪಾಸ್ ಆಗ್ತಾ ಇದೆ, ದಿಸ್ ಈಸ್ ಕಾಲ್ಡ್ ಆಸ್ ಮಿಡಲ್ ಬ್ಯಾಂಡ್. ಮಿಡಲ್ ಬ್ಯಾಂಡ್ ಈಸ್ ನಥಿಂಗ್ ಬಟ್ ಸಿಂಪಲ್ ಮೂವಿಂಗ್ ಆವರೇಜ್ 20 ಅಂತ ಹೇಳ್ತೀವಿ. ನೀವೇನಾದ್ರು ಗೂಗಲ್ ಸರ್ಚ್ ಮಾಡಿ ನೋಡಿ, ಅಥವಾ ಟೆಕ್ನಿಕಲಿ ಮಿಡಲ್ ಬ್ಯಾಂಡ್ ಅಥವಾ ಮೂವಿಂಗ್ ಆವರೇಜ್ 20 ಅನ್ನೋದೇನಿದೆ, ದಿಸ್ ಇಸ್ ದ ಸ್ಟ್ರಾಂಗೆಸ್ಟ್ ಇಂಡಿಕೇಟರ್ ಇನ್ ಟೆಕ್ನಿಕಲ್ ಅನಾಲಿಸಿಸ್. ನೋಡಿ, ಒಂದು ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕಾದ್ರೆ ವೀಕ್ಲಿ ಚಾರ್ಟ್ ನ ಹಾಕೊಂಡು ಯಾವ ಸ್ಟಾಕ್ಸ್ ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ ಆ ಸ್ಟಾಕ್ಸ್ ನ ಯಾವುದೇ ಕಾರಣಕ್ಕೂ ನಾವು ಬೈಯಿಂಗ್ ಪರ್ಪಸ್ ಚೂಸ್ ಮಾಡ್ಕೊಳ್ಳಲ್ಲ ಅಂತಂದ್ರೆ ನಿಮ್ಗೆ 75% ಕೆಲಸ ಮುಗ್ದೋಯ್ತು. ಯಾಕೆ ಅಂತಂದ್ರೆ ನೋಡಿ, ಇದರ ಕೆಳಗಡೆ ಇದೆ ಅಂತಂದಿದ ತಕ್ಷಣ ಇದು ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ. ಸೊ ಇಲ್ಲಿಂದನೇ ನಾವು ಈ ಸ್ಟಾಕ್ ನ ಅವಾಯ್ಡ್ ಮಾಡ್ತಾ ಬರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಟ್ರೇಡ್ಸ್ ನ ತಗೊಳ್ತಾ ಬರಲ್ಲ. ನೋಡಿ, ಇಲ್ಲಿಂದ ಇಲ್ಲಿಗೆ ಏನ್ ಪುಲ್ ಬ್ಯಾಕ್ ಆಗಿದೆ, ಆದ್ರೂ ಇದು ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗಿಲ್ಲ. ಸೊ ಇದೊಂದು 4-5 ಕ್ಯಾಂಡಲ್ ಪುಲ್ ಬ್ಯಾಕ್ ಅಂತ ಹೇಳ್ತೀವಿ. ಆದ್ರೆ ಇದಾದ್ಮೇಲೆ ಅಗೈನ್ ಏನಾಗಿದೆ, ಇದು ಮಿಡಲ್ ಬ್ಯಾಂಡ್ ಕೆಳಗಡೆನೆ ಟ್ರೇಡ್ ಆಗ್ತಾ ಇರೋದ್ರಿಂದ ಒಂದ್ ಏನ್ ಅಡ್ವಾಂಟೇಜ್ ಅಂತಂದ್ರೆ, ಇದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ ಇಲ್ಲಿ ಗೊತ್ತಾಗಲ್ಲ, ಇದು ನೋಡಿದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ಒಂದು ಕ್ಯಾಂಡಲ್ ಮಿಡಲ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಆಗಿದ ತಕ್ಷಣನೇ ನಾನು ಈ ಸ್ಟಾಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಬೈಯಿಂಗ್ ಪರ್ಪಸ್ ಸ್ವಿಂಗ್ ಟ್ರೇಡಿಂಗ್ ತಗೊಳ್ಳಲ್ಲ ಅಂತ ನೀವು ಮೈಂಡ್ ಸೆಟ್ ನ ಮಾಡ್ಕೊಂಡ್ರೆ ನೀವು ಈ ಡೌನ್ ಟ್ರೆಂಡ್ ಅಲ್ಲಿ ಸಿಕ್ಕಾಕೊಳ್ಳೋದು ತಪ್ಪುತ್ತೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಹಿಂಟ್ ನಾನು ನಿಮ್ಗೆ ಕೊಡ್ತಾ ಇರುವಂತದ್ದು. ಅದೇ ತರ ನೋಡಿ, ಯಾವ ಸ್ಟಾಕು ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇರುತ್ತೆ ಇದು ನಮ್ಗೆ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ. ಸೊ ಈ ತರ ಸ್ಟಾಕ್ಸ್ ನ ನಾನು ಚೂಸ್ ಮಾಡ್ಕೊಂಡು ಸ್ವಿಂಗ್ ಟ್ರೇಡಿಂಗ್ ನ ತಗೊಳ್ತೀನಿ ಅಂತಂದ್ರೆ ಅದು ಒಂದು ನಮ್ಗೆ ಒಂದು ಬೇಸಿಕ್ ಕ್ರೈಟೀರಿಯಾ ಆಗುತ್ತೆ. ಎಷ್ಟೋ ನೀವು ಫಿಲ್ಟರ್ ನ ಮಾಡ್ಕೋಬಹುದು. ಅಂದ್ರೆ ಎಷ್ಟೋ ಸ್ಟಾಕ್ಸ್ ಇದೆ ನಮ್ಗೆ, ಯಾವ್ದು ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ ಅದ್ ಯಾವ್ದ್ರಲ್ಲೂ ನಾನು ಸ್ವಿಂಗ್ ಟ್ರೇಡಿಂಗ್ ತಗೊಳ್ಳಲ್ಲ. ಅದೇ ತರ ಯಾವ್ದು ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆಯೋ ಅದರಲ್ಲಿ ಒಂದು ನಮ್ಮ ಬೈಯಿಂಗ್ ಏನ್ ಪ್ರೋಸೆಸ್ ಇದೆ ಅದನ್ನ ನೋಡ್ಕೊಂಡು ನಾನು ಟ್ರೇಡ್ ತಗೊಳ್ತೀನಿ ಅನ್ನುವಂತಹ ಮೈಂಡ್ ಸೆಟ್ ಇದ್ದಾಗ ನಮ್ಗೆ ಈ ತರ ಅಪ್ ಟ್ರೆಂಡ್ ಅಲ್ಲಿ ಮಾತ್ರನೇ ನಾವು ಟ್ರೇಡ್ ಮಾಡ್ಬೋದು ಅಂತ. ನೋಡಿ, ಇಲ್ಲಿಂದ ಇಲ್ಲಿಗೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ. ಸೊ ಇಲ್ಲಿ ನಮ್ಗೆ ಒಂದು ಎಡ್ಜ್ ಇತ್ತು ಅಂತಂದ್ರೆ, ಅಂದ್ರೆ ನಮ್ಗೊಂದು ಸ್ಕಿಲ್ ಗೊತ್ತಿತ್ತು ಅಂತಂದ್ರೆ, ಯಾವ ಪಾಯಿಂಟ್ ಅಲ್ಲಿ ಬೈ ಮಾಡ್ಬೇಕು ಅಂತ ಗೊತ್ತಿತ್ತು ಅಂತಂದ್ರೆ, ನೋಡಿ, ಒಂದು ಮಿಡಲ್ ಬ್ಯಾಂಡ್ ಕೆಳಗಡೆ ಇದ್ದಾಗ ನಾನು ಟ್ರೇಡ್ ತಗೊಳ್ಳಲ್ಲ, ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದ್ದಾಗ ಇದು ಯೂಶಲಿ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಟ್ರೇಡ್ ನ ತಗೊಳ್ತೀನಿ ಅಂತ. ಸಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ಟಾಕ್ ನ ತೋರಿಸ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದು ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ, ಒಳ್ಳೆ ರ್ಯಾಲಿ ಆಗಿದೆ. ಇದರಲ್ಲಿ ನಮ್ಗೆ ಏನು ಅಂತಂದ್ರೆ, ಈ ರ್ಯಾಲಿನಲ್ಲಿ ನನಗೆ ಒಂದು ಸ್ವಿಂಗ್ ಟ್ರೇಡಿಂಗ್ ನ ಒಂದು ಸ್ಕಿಲ್ ಇತ್ತು ಅಂತಂದ್ರೆ, ನಾವು ಈ ರ್ಯಾಲಿ ಏನು ಹೋಗಿದೆ ಈ ಸ್ಟಾಕ್ ಅಲ್ಲಿ ನಾವು 2-3 ಸಲ ಆದ್ರೂ ಈ ರ್ಯಾಲಿನಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ನ ತಗೋಬಹುದು. ಸೊ ಫ್ರೆಂಡ್ಸ್, ಇದು ನಮ್ಗೆ ಒಂದು ಬೇಸಿಕಲಿ ಸಗ್ರಿಗೇಷನ್ ಮಾಡ್ಕೊಳ್ಳೋದಕ್ಕೆ, ಸ್ಟಾಕ್ ನ ಗ್ರೂಪ್ ಮಾಡ್ಕೊಳ್ಳೋದಕ್ಕೆ, ಸ್ಟಾಕ್ ನ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಇಂಡಿಕೇಟರು. ಈ ಇಂಡಿಕೇಟರ್ ನ ನೀವು ವಾಚ್ ಮಾಡ್ತಾ ಬನ್ನಿ. ನೀವು ಪ್ರೀವಿಯಸ್ ಬೇಕಂತಂದ್ರೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ಎಷ್ಟು
ಎಷ್ಟೋ ಸರಿ ಮಿಡಲ್ ಮ್ಯಾನ್ ಕೆಳಗಡೆ ಬಂದಿದ್ದಾದ್ಮೇಲೆ ಆ ಸ್ಟಾಕ್ಸ್ ಅಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗ್ ತಗೊಳ್ಳಲ್ಲ ಅಂತಂದ್ರೆ ನಿಮ್ಮ ಎಷ್ಟೋ ಟ್ರೇಡ್ಸು ಏನಾಗುತ್ತೆ ಸೇವ್ ಆಗ್ತಾ ಬರುತ್ತೆ, ಎಷ್ಟೋ ರಾಂಗ್ ಟ್ರೇಡ್ಸ್ ನ ನೀವು ಅವಾಯ್ಡ್ ಮಾಡ್ತಾ ಬರ್ಬೋದು. ಅದೇ ತರ ನಮ್ಗೆ ಈ ವೀಕ್ ಅಲ್ಲಿ ಯಾವ್ಯಾವ ಸ್ಟಾಕು ವಾಚ್ ಲಿಸ್ಟ್ ಅಲ್ಲಿ ಇದೆ ಅಂತ ನೀವೇನಾದ್ರೂ ಕ್ಯೂರಿಯಸ್ ಆಗಿದ್ರೆ ನೋಡಿ, ಈ ವೀಕ್ ಅಲ್ಲಿ ನಮ್ಗೆ ಇಷ್ಟೂ ಸ್ಟಾಕ್ಸ್ ವಾಚ್ ಲಿಸ್ಟ್ ಅಲ್ಲಿ ಇದೆ. KTGL, BEL, BSC, CCL, ಡೆಲಿವರಿ, ಡಿಮಾರ್ಟ್, GICRE, HDFC AMC, ಜಿಂದಾಲ್ ಸ್ಟೀಲ್, ಲೌರಸ್ ಲ್ಯಾಬ್, ನಮ್ ಇಂಡಿಯಾ, NHPC, ಒಬೆರಾಯ್ ರಿಯಾಲಿಟಿ, ಆಯಿಲ್, ONGC, ಶ್ರೀರಾಮ್ ಫೈನಾನ್ಸ್, ಸೋನಾ ಕ್ಯಾಂಪ್ಸ್, ಸಿರ್ಮಾ, ಟಾಟಾ ಸ್ಟೀಲ್, ಟೈಟಾನ್, ವಾರಿ ಎನರ್ಜೀಸ್. ಇಷ್ಟೂ ಸ್ಟಾಕ್ಸ್ ಅಲ್ಲಿ ಯಾವ್ದಾದ್ರೂ ಒಂದು ನಮ್ಗೆ ಎನಿ ಸ್ಟಾಕು ಇದು ನಮ್ಗೆ ಅಬೌಟ್ ಟು ಬ್ರೇಕ್ಔಟ್ ಅಲ್ಲಿ ನಮ್ಗೆ ಈ ಸ್ಟಾಕ್ಸ್ ಇದಾವೆ. ಸೊ ಹಾಗಾಗಿ ಈ ಸ್ಟಾಕ್ಸ್ ಅಲ್ಲಿ ನಮ್ಗೆ ಏನಾದ್ರು 1 hour ಅಲ್ಲಿ ಬ್ರೇಕ್ಔಟ್ ಕೊಡ್ತು ಈ ವೀಕ್ ಅಲ್ಲಿ ಅಂತಂದ್ರೆ ಕೊಡಕ್ಕೂ ಮೊದಲೇ ನಾವು ಈ ವಾಚ್ ಲಿಸ್ಟ್ ನ ಪ್ರಿಪೇರ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಇದೇ ಸ್ಟಾಕ್ ನ ನೋಡ್ತಾ ಇರ್ತೀವಿ, ಇದ್ರಲ್ಲಿ ಏನಾದ್ರೂ ಬ್ರೇಕ್ಔಟ್ ನ ಕೊಡ್ತು ಅಂತಂದ್ರೆ ಟ್ರೇಡ್ಸ್ ನ ನಮ್ಮ ರಿಸ್ಕ್ ಏನಿರುತ್ತೆ ಸೊ ಆ ರಿಸ್ಕ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡೇ ಟ್ರೇಡ್ಸ್ ನ ತಗೊಳ್ತೀವಿ. ಸೊ ಈ ತರ ಸಿಸ್ಟಮ್ ನೀವೇನಾದ್ರೂ ಕಲಿಬೇಕು ಅಂತ ಇದ್ರೆ ದಯವಿಟ್ಟು ಇಲ್ಲಿ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಶನ್ ನ ತಗೋಬಹುದು. ಸೊ ನನ್ನ ಎಲ್ಲಾ ವಿಡಿಯೋಸು ನಿಮಗೆ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ, ಪ್ಲಸ್ ನೀವು ಕಲಿತಾ ಬರ್ತೀರಾ, ಪ್ಲಸ್ ಯಾವ ಬೇಸಿಸ್ ಅಲ್ಲಿ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಏನ್ ಕಲಿಬೇಕು ಅಂತ. ಸೊ ಇದನ್ನ ಮಾತ್ರ ಕಲಿತ್ರೆ ನಿಮ್ಗೆ ರಿಸಲ್ಟ್ಸ್ ಸಿಗುತ್ತಾ ಅನ್ನೋದ್ರ ಬಗ್ಗೆನೂ ನೀವು ಯೋಚನೆ ಮಾಡ್ತಾ ಬನ್ನಿ. ಬಿಕಾಸ್ ನೂರಾರು ಇಂಡಿಕೇಟರ್ಸ್ ಇದೆ, ಸಾವಿರಾರು ಟೂಲ್ಸ್ ಇದೆ, ಪ್ಲಸ್ ಇವಾಗ ಹೊಸದಾಗಿ ಏನೇನೋ ಬಂದ್ಬಿಟ್ಟಿದೆ, ಆದ್ರೆ ಎಲ್ಲಾನು ಕನ್ಫ್ಯೂಷನ್. ಆದ್ರೆ ಸಿಂಪಲ್ ಆಗಿ ನಾವು ಬೊಲಿಂಜರ್ ಬ್ಯಾಂಡು, ವೀಕ್ಲಿ ಚಾರ್ಟು, 1 hour ಚಾರ್ಟು ಈ ತರ ನಾವು ನೋಡ್ಕೊಂಡು ಒಂದು ಸ್ಟಾಕ್ಸ್ ನ ಗ್ರೂಪ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಕಲಿತ್ರೆ ನಾವು ಟ್ರೆಂಡ್ ನ ಕ್ಯಾಚ್ ಮಾಡ್ಬೋದು. ನನ್ನ ವಿಡಿಯೋಸ್ ನ ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಬನ್ನಿ. ಸೊ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ. ಒಂದೇ ಸಿಸ್ಟಮ್ ನ ನಾವು ಕಲ್ತ್ರೆ ಅಥವಾ 1 ಅಥವಾ 2 ಸಿಸ್ಟಮ್ ನ ನಾವು ಕಲ್ತ್ರೆ ಮಾತ್ರನೇ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಕ್ಕಾಗುತ್ತೆ. ಇಲ್ಲ ನಾವು ನೂರಾರು ಸಿಸ್ಟಮ್, ನೂರಾರು ಸ್ಟ್ರಾಟಜಿ, ನೂರಾರು ಮೆಥಡ್ ನ ಕಲಿತೀವಿ ಅಂತಂದ್ರೆ 100% ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಕ್ಕಾಗಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂತದ್ದು, ಆದ್ರೆ ಎಷ್ಟೋ ಜನ ಇದನ್ನ ಫಾಲೋ ಮಾಡಕ್ಕೆ ಆಗ್ತಾ ಇರಲ್ಲ. ಬಿಕಾಸ್ ಯಾವ ಸಿಸ್ಟಮ್ ನ ಫಾಲೋ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಸೊ ನಿಮ್ಗೇನಾದ್ರೂ ಈ ಸಿಸ್ಟಮ್ ಕಲಿಬಹುದು ಅಂತ ಅನ್ನಿಸ್ತಾ ಇದ್ರೆ ಇಲ್ಲಿ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ ನ ತಗೋಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದ್ಸಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.